ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಸೌಮ್ಯ ರಮಾಕಾಂತ್ ಮಾಡುವ ಹೃದಯಪೂರ್ವಕ ಸ್ವಾಗತ. ವೀಕ್ಷಕರೇ, ಸೀರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸೀರೆ ಹಾಕೊಳ್ಳೋಕೆ ತುಂಬಾನೇ ಇಷ್ಟಪಡ್ತಾರೆ. ಆದ್ರೆ ಅಂಥ ಸೀರೆನ ಸುಮ್ಮನೆ ತಗೊಂಡು ಹಾಗೆ ಹಾಕೊಳ್ಳೋದ್ರ ಬದಲಾಗಿ ಅದಕ್ಕೆ ಮತ್ತಷ್ಟು ಮೆರುಗನ್ನ ಕೊಟ್ಟು ಸೀರೆ ಹಾಕೊಂಡ್ರೆ ಇನ್ನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೀರೆ ಹಾಕೊಳ್ಳೋಂಥವ್ರು ಕೂಡ ತುಂಬಾ ಸಖತ್ತಾಗಿ ಕಾಣ್ತಾರೆ. ನಾವಿವತ್ತು ಸೀರೆಗೆ ವಿಶೇಷವಾಗಿ ಕುಚ್ಚು ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇವೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಅತಿಥಿ ಇರ್ತಾರೆ. ಅವರ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸೌಮ್ಯ ಅವರೇ, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಸೀರೆ ತುಂಬಾ ಜನ ಇಷ್ಟಪಡುವಂತ ಒಂದು ಡ್ರೆಸ್ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಸೀರೆ ಅಂತ ಅಂದ್ರೆ ದೊಡ್ಡವ್ರು ಮಾತ್ರ ಹಾಕೊಳ್ತಿದ್ರು. ಕಾಲೇಜಿಗೆ ಹೋಗೋ ಹುಡುಗಿರಿಗೆ ಸೀರೆ ಅನ್ನೋದೊಂದು ಫ್ಯಾಷನ್ ಆಗಿ ಅನಿಸ್ತಾ ಇರ್ಲಿಲ್ಲ. ಸೊ ಸೀರೆನ ಬರೀ ತಂದು ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕೊಳ್ಳೋದ್ರ ಬದಲಾಗಿ ಸೀರೆನ ಮತ್ತಷ್ಟು ಡಿಸೈನ್ ಮಾಡಿ ಕಲರ್ಫುಲ್ ಮಾಡಿ ಹಾಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಟ್ರೆಂಡ್ ಕೂಡ ಇವಾಗ ಬರ್ತಾ ಇದೆ. ಸೊ ಕುಚ್ಚು ಅಂತ ಬಂತ ಅಂದ್ರೆ ಸೀರೆಗೆ ಕುಚ್ಚು ಹಾಕುವಂಥ ವಿಚಾರದಲ್ಲಿ ಕೂಡ ತುಂಬಾ ಜನಕ್ಕೆ ನಾಲೆಡ್ಜೇ ಇರೋದಿಲ್ಲ. ಯಾವ ರೀತಿ ಕುಚ್ಚು ಹಾಕಿಸ್ಬೇಕು, ಯಾವ ಸೀರೆಗೆ ಹಾಕಿಸ್ಬೇಕು, ಯಾವ ಕಲರ್ ಕಾಂಬಿನೇಷನ್ ಹಾಕ್ಸ್ಕೋಬೇಕು ಅಂತ. ನೀವಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವೆಲ್ಲವನ್ನು ಕೂಡ ತಿಳಿಸ್ಕೊಡಕ್ಕೆ ಬಂದಿದ್ದೀರಾ. ಸೊ ಯಾವ ರೀತಿಯ ಕುಚ್ಚನ್ನ ಹಾಕ್ಸ್ಕೊಬೇಕು ಸೀರೆಗೆ ಅಂತ ಹೇಳ್ತೀರಾ ನೀವು? ಆ್ಯಕ್ಚುಲಿ ಕುಚ್ಚು ಅಂತ ಅಂದರೆ ನಮಗೆ ಡಿಪೆಂಡ್ಸ್ ಆನ್ ಒಕೇಶನ್. ಈಗ ಮದುವೆಗಳಿಗೆ ಬ್ರೈಡ್ಸ್ ಇರ್ತಾರಲ್ಲ, ಅವ್ರಿಗೆ ದೊಡ್ಡ ದೊಡ್ಡ ಡಿಸೈನ್ಸು ಇವಾಗೆಲ್ಲ ಕ್ರೋಶಾನಲ್ಲಿ ಹಾಕೋದು ತುಂಬ ಟ್ರೆಂಡಿ ಆಗಿರುತ್ತೆ. ಸೊ ಮಾಮೂಲಿ ಕುಚ್ಚು ಹಾಕೋಕ್ಕಿಂತ ಅದಕ್ಕೆ ನಾವು ಕ್ರಿಸ್ಟಲ್ಸ್ ಯೂಸ್ ಮಾಡಿಕೊಂಡು ಬೇರೆ ಬೀಡ್ಸ್ ಯೂಸ್ ಮಾಡಿಕೊಂಡು ಹಾಕ್ತಾ ಹೋದರೆ ಅದಕ್ಕೆ ಇನ್ನೂ ಸೀರೆಗೆ ಒಳ್ಳೆ ಮೆರುಗು ಕೊಡುತ್ತೆ ಕುಚ್ಚು. ಸೊ ಆ ಥರದ್ದು ಒಂದು ಡಿಸೈನ್ನ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಶುರು ಮಾಡೋಕ್ಕೂ ಮೊದಲು ಸೀರೆಗೆ ಕುಚ್ಚು ಹಾಕೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವ್ದು ಅಂತ ತಿಳಿಸ್ಕೊಡಿ. ಸರಿ. ಕುಚ್ಚು ಹಾಕಲು ಬೇಕಾಗಿರುವ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್, ಡಿಫ್ರೆಂಟ್ ಟೈಪ್ ಆಫ್ ಬೀಡ್ಸ್, ಪರ್ಲ್ ಚೈನ್, ಸ್ಟೋನ್ ಚೈನ್, ಕುಚ್ಚು ಹಾಕುವ ಸೂಜಿಗಳು, ಕ್ರೋಶಾ ಕಡ್ಡಿ, ಫ್ಯಾಬ್ರಿಕ್ ಗ್ಲೂ, ಗೋಲ್ಡನ್ ಟೈಯಿಂಗ್ ಥ್ರೆಡ್ ಮತ್ತು ಕತ್ತರಿ. ನಾವು ಮೊದಲಿಗೆ ಕಾರ್ಡ್ಬೋರ್ಡ್ ಶೀಟ್ಗೆ ದಾರ ಸುತ್ತಕೊಳ್ಳೋಣ. 6 ಎಳೆ ಮಾಡ್ಕೊಳ್ಬೇಕು. ನಾವಿವಾಗ ಒಂದು ಸ್ಯಾಂಪಲ್ ಹಾಕ್ತಿರೋದ್ರಿಂದ ಒಂದು ಅಂದಾಜು 40ರಿಂದ 50 ರೌಂಡ್ ಆದರೆ ಸಾಕಾಗತ್ತೆ. ಇವಾಗ ಇದರಿಂದ ಬರೋದು ಒಂದೆಳೆ, ದಾರದಿಂದ ಬರೋದು ಇನ್ನೊಂದೆಳೆ, ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಸುತ್ತಕೊಳ್ಳೋಣ. ಸೊ ಇದು 2ನೇ ಎಳೆ ನಾವು ಸುತ್ತಾ ಇರೋದು. ಈ ತರ ನಾವು 6 ಎಳೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದರಿಂದ ಒಂದಕ್ಕೆ ಚೇಂಜ್ ಮಾಡ್ಕೊಳ್ತಾ 6 ಎಳೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು 2ನೇ ಎಳೆ ಮುಗಿತಾ ಬಂತು. ಓಕೆ. ಇದರಲ್ಲಿ ಎಷ್ಟು ಎಳೆ ಇದೆ? ಇವಾಗ 2 ಇದೆ. ದಾರದಿಂದ 1 ಇದೆ. ಇವಾಗ 2 ಸೇರಿಸಿದ್ರೆ 3 ಎಳೆ ಆಗತ್ತೆ. ನಾವು ಇನ್ನೊಂದು ಕಾರ್ಡ್ಬೋರ್ಡ್ಗೆ ಸುತ್ಕೊಳ್ತೀವಿ. ನಾಲ್ಕನೇ ಎಳೆ ತಗೊಳ್ಳೋಣ. ಖಂಡಿತ ಸೇಮ್ ಮೆಥಡ್. 5 ಎಳೆ ಆಯ್ತಾ? 5ನೇ ಎಳೆ ಆಯ್ತು. ಸೊ ಲಾಸ್ಟ್ ಇದು ಮಾಡ್ಕೊಂಡ್ರೆ 6 ಎಳೆ. 6ನೇ ಎಳೆ. ಈ ರೀತಿ ನಾವು 6 ಎಳೆ ದಾರನ ಸುತ್ಕೊಳ್ಬೇಕು. 6 ಎಳೆ ದಾರ ಸುತ್ತೋದು ಹೇಗೆ ಅಂತ ಹೇಳಿ ನಾನೀಗ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಕ್ರೋಶಾ ಇವಾಗ ನಾನು 2 ಥರದ್ದು ತಗೊಂಡಿದ್ದೀನಿ. ಒಂದು 0.75 mm. ಓಕೆ. ಇದು ನಾವು ಏನ್ ನಿಟ್ ಮಾಡ್ತೀವೋ ಅದಕ್ಕೆ ಯೂಸ್ ಮಾಡೋದು. ಇದು 0.5 mm. ಇದು ಒಂದು ಸ್ಮಾಲ್ ಬೀಡ್ಸ್ ಇರುತ್ತೆ ನೋಡಿ, ಇದನ್ನ ಹಾಕಕ್ಕೆ ಯೂಸ್ ಮಾಡ್ತೀವಿ. ಗೋಲ್ಡ್ ಕಲರ್ ಫಸ್ಟ್ ತಗೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ನಾನು ತಗೊಳ್ತಾ ಇದ್ದೀನಿ. ನಾವು ಇದನ್ನ ಪಿಯರ್ಸ್ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಇದನ್ನ ಸೂಜಿ ಮೇಲೆ ದಾರ ತಗೊಂಡು ಆಮೇಲೆ ಈ ನಾಟ್ನ ಬಿಡಬೇಕು. ಇದನ್ನ ಲಾಕ್ ಅಂತ ಹೇಳಿ ಕರಿತೀವಿ. ಓಕೆ. ಲಾಕ್ ಆದಮೇಲೆ ಸೂಜಿ ಮೇಲೆ ದಾರ ಮತ್ತೆ ಒಳಗೆ ಹೋಗಿ ಸೂಜಿ ಮೇಲೆ ದಾರ. ಇವಾಗ ನಿಮ್ಗೆ ಇಲ್ಲಿ 3 ಇದು ಕಾಣಿಸ್ತಾ ಇದೆಯಾ, 3 ಎಳೆ. ಅದರಲ್ಲಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2 ಒಳಗಡೆ ತಗೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2ರಿಂದ ಒಳಗೆ ತಗೊಳ್ಬೇಕು. ಇದು ಕಂಬ ಅಂತ ಹೇಳ್ತೀವಿ. ಸೊ ಈ ತರ ನಾವು 2 ಕಂಬ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ನಾನು ಈ ದಪ್ಪ ಬೀಡ್ನ ಇದನ್ನ ಹೀಗೆ ತಗೊಂಡು ಇಲ್ಲಿ ಹೋಲ್ಡ್ ಮಾಡಬೇಕು. ದಾರ ಹೋಲ್ಡ್ ಮಾಡಿ ನಿಧಾನಕ್ಕೆ ಇದರೊಳಗಡೆ ಹೋಗತ್ತೆ.
ಪೋಣಿಸ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ, ಆ ಕಂಬ ಅವಾಗ ಹೇಳಿದ್ನಲ್ಲ ಅದೇ ಥರ ಕಂಬನ ನಾವು ಹಾಕಬೇಕಾಗತ್ತೆ. ಇವಾಗ ಮತ್ತೆ ಅದೇ ಥರ ನಿಧಾನಕ್ಕೆ ಹಾಕ್ಕೊಳ್ಬೇಕು ಬೀಡ್ಸ್ನ. ಸಮಯ ಪ್ರತಿ ಬೀಡ್ಗೂ ಕೂಡ 2 ಕಂಬ ಹಾಕೊಂಡು ಬರುತ್ತೆ. ಹೌದು ಹೌದು, 1 ಬೀಡು 2 ಕಂಬ, 1 ಬೀಡು 2 ಕಂಬ, ಈ ಥರ ಇಡೀ ಸೀರೆ ಹಾಕೊಂಡು ಹೋಗ್ಬೇಕಾಗತ್ತೆ. ಇವಾಗ ಇದನ್ನ ಎಂಡ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದನ್ನ ತಗೊಳ್ತಿರಲ್ಲ, ಲಾಸ್ಟಲ್ಲಿ ಕಂಬ ಹಾಕಿದ್ಮೇಲೆ ಸೀರೆಗೆ ಅಂದ್ರೆ ಬಟ್ಟೆಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬೇಕು. ಹೌದು, ಓಕೆ. ಡೈರೆಕ್ಟ್ ಆಗಿ ಅಲ್ಲೇನೆ ನೀವು ಎಂಡ್ ಮಾಡಿಬಿಟ್ರೆ ಮತ್ತೆ ಬಿಚ್ಚೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹೌದು, ಫಸ್ಟ್ ಹೇಗೆ ಲಾಕ್ ಮಾಡಿದ್ದೀರಾ ಅದೇ ತರ ಎಂಡಲ್ಲೂ ನಾನು ಲಾಕ್ ಮಾಡಿದೆ. ಲಾಕ್ ಆದ್ಮೇಲೆ 1 2 3 ಚೈನ್ ಹಾಕಿದ್ದೀನಿ. ಈ ಕ್ರೋಶನ ಎಳಿಬಾರ್ದು, ಇದನ್ನ ಹಾಗೆ ಇಟ್ಕೊಂಡಿರ್ಬೇಕು. ಕತ್ರಿನ ತಗೊಂಡು ಕಟ್ ಮಾಡ್ಬೇಕು. ಕಟ್ ಮಾಡ್ತೀವಿ. ಓಕೆ, ಸೊ ನೀಟಾಗಿ ಲಾಕ್ ಆಗಿದೆ. ಲಾಕ್ ಆಗಿದೆ. ಫೈನ್. ಒಂದು ಬೀಟ್ ಮಧ್ಯದಲ್ಲಿ 2 ಕಂಬಗಳು ಹಾಕೊಂಡು ಬರ್ತಾರೆ. ಆ ಕಂಬಗಳ ಡಿಸ್ಟೆನ್ಸ್ ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದಲ್ಲ? ಇಲ್ಲ, ಕಂಬಗಳ ಡಿಸ್ಟೆನ್ಸ್ನ ನೀವು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈ ಗ್ಯಾಪ್ ಬೀಡ್ ಎಷ್ಟಿದೆಯೋ ಅಷ್ಟು ಡಿಸ್ಟೆನ್ಸ್ಗೆ ನಾನು ಈವನ್ ಆಗಿದೆ ನೋಡಿ. ವೀಕ್ಷಕರೇ, ಸೌಮ್ಯ ಅವರು ಎಷ್ಟು ನೀಟಾಗಿ ಕುಚ್ಚು ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದಾರಲ್ವಾ, ಅವೆಲ್ಲವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲೊಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೀನಿ.